ಏನೋ ಮಂಡ್ಯದಲ್ಲಿ ಮತ್ತೊಂದು ಕಡೆ ದರ್ಶನ್ ಅಬ್ಬರದ ಪ್ರಚಾರ. ಮಳವಳ್ಳಿಯಲ್ಲಿ ದರ್ಶನ್ ಭಾರಿ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ದರ್ಶನ್ಗೆ ಭಾರತದ ತ್ರಿವರ್ಣ ಧ್ವಜವಿರುವ ತ್ರಿವರ್ಣ ಧ್ವಜದ ಕಲರ್ನ ಹಾರವನ್ನು ಕೂಡ ಹಾಕಲಾಗ್ತಾ ಇದೆ. ಮತ್ತೊಂದು ಆಪಲ್ ಹಾರವನ್ನು ಕೂಡ ಹಾಕಲಾಗ್ತಾ ಇದೆ. ಈ ರೀತಿಯಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಅತ್ಯಂತ ಅದ್ಧೂರಿಯಾಗಿ ಅಲ್ಲಿ ಅಭಿಮಾನಿಗಳು ಸ್ವಾಗತವನ್ನು ಕೋರ್ತಾ ಇರುವಂಥದ್ದು. ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ. ದರ್ಶನ್ ಇವತ್ತಿನ ರೋಡ್ ಶೋನಲ್ಲಿ ಬಹುದೊಡ್ಡ ಕ್ರೌಡ್ ಸೇರಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಬೃಹದಾಕಾರದ ಹಾರಗಳ ಮೂಲಕ ದರ್ಶನ್ಗೆ ಅಲ್ಲಿ ಅವರ ಅಭಿಮಾನಿಗಳು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಭಾರತದ ತ್ರಿವರ್ಣ ಧ್ವಜ ಕೂಡ ಇದೆ, ವಿವಿಧ ಸಂಘಟನೆಗಳ ಧ್ವಜ ಕೂಡ ಇದೆ, ಕಾಂಗ್ರೆಸ್ ಧ್ವಜ ಕೂಡ ಇದೆ. ಇದು ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಮಂಡ್ಯದ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ನಾವು ಈಗಷ್ಟೇ ಇನ್ನೊಂದು ವಿಚಾರವನ್ನು ಗಮನಿಸ್ತಾ ಇದ್ವಿ. ನಾವು ಯಡಿಯೂರಪ್ಪನವರ ಹೇಳಿಕೆಯನ್ನು ಗಮನಿಸ್ತಾ ಇದ್ವಿ. ಕುಮಾರಸ್ವಾಮಿ ಅವರ ಸೇನೆಗೆ ಸಂಬಂಧಪಟ್ಟಂತ ಹೇಳಿಕೆಗೆ ಯಡಿಯೂರಪ್ಪನವರ ತಿರುಗೇಟು ಗದಗದಲ್ಲಿ ಯಾವ ರೀತಿ ಇತ್ತು ಅಂತ ನಾವು ನೋಡ್ತಾ ಇದ್ವಿ. ಯಡಿಯೂರಪ್ಪ ಹೇಳ್ತಾ ಇದ್ರು, ಅವನೊಬ್ಬ ಮೂರ್ಖ ಮುಖ್ಯಮಂತ್ರಿ, ಬೇಜವಾಬ್ದಾರಿ ವ್ಯಕ್ತಿತ್ವ, ಸೋಲುವ ಭೀತಿಯಲ್ಲಿ ಮಂಡ್ಯದಲ್ಲಿ ಹುಚ್ಚುಚ್ಚುರಾಗಿ ಮಾತನಾಡ್ತಿದ್ದಾರೆ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನಮಗೆ ಪ್ರತಿಕ್ರಿಯೆ ನೀಡೋಕೆ ಕೋನ್ ರೆಡ್ಡಿ ಅವರಿದ್ದಾರೆ. ಕೋನ್ ರೆಡ್ಡಿ ಅವರೇ, ಇದಕ್ಕೆ ತಾವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತೀರಾ ಅಂತ? ಈಗ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಯಡಿಯೂರಪ್ಪನವರು ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ, ಅದು ಅತ್ಯಂತ ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ದಾರೆ. ಸೇನೆ ಬಗ್ಗೆ ಮಾತನಾಡಿರುವಂತದ್ದು ಇದು ಮೂರ್ಖತನವನ್ನ ಸೂಚಿಸುತ್ತೆ ಅನ್ನುವಂತ ಮಾತನ್ನ ಯಡಿಯೂರಪ್ಪ ಹೇಳಿದ್ದಾರೆ. ತಮ್ಮ ಪ್ರತಿಕ್ರಿಯೆ ಏನು ಅಂತ? ನೋಡಿ, ಕುಮಾರಸ್ವಾಮಿ ಅವರು ಯಾವ ಅರ್ಥದಲ್ಲಿ ಹೇಳ್ಯಾರ ಅನ್ನೋದನ್ನ ಯಡಿಯೂರಪ್ಪನವ್ರು ತಿಳ್ಕೊಬೇಕು, ಅವರು ತಿಳ್ಕೊಬೇಕು. ಅವ್ರು ಹೇಳ್ತಕ್ಕಂಥದ್ದು ಮಿಲಿಟರಿ ಸಿಲೆಕ್ಷನ್ ಆಗ್ತಕ್ಕಂತ ಎಲ್ಲಾ ಯುವಕರು ಕೂಡ ಬಡವರು. ಅದೇ ನಾವು ಕದ್ದು ಮುಚ್ಚಿ ಕೇಳ್ಬೇಕಾಗೈತೆ. ಅದು ನಾವು ಈ ಸಿಲೆಕ್ಷನ್ ಕರೀಲಿ, ಯಾರು ಶ್ರೀಮಂತರ ಮಕ್ಕಳನ್ನ ಇರೋದಿಲ್ಲ, ಅಲ್ಲಿ ಬಡವ್ರ ಮಕ್ಕಳ ಹೋಗ್ತಕ್ಕಂಥದ್ದು. ನಮ್ಮ ದೇಶವನ್ನ ಕಾಯತಕ್ಕಂತ ಶಕ್ತಿ ಇರ್ತಕ್ಕಂಥ ಆ ಯುವಕರಿಗೆ ಇವತ್ತು ಅವ್ರು ಮಾಡಿದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಸತ್ಯನ ಹೇಳ್ಬಾರ್ದಾ? ಅವ್ರು ಏನ್ ತಪ್ಪು ಹೇಳಿದ್ದಾರೆ? ಬಡವ್ರ ಮಕ್ಕಳು ಸಿಲೆಕ್ಷನ್ ಆಗಿ ಹೋಗಿರ್ತಾರೆ ಯೋಧರು ಅಂತ ತಪ್ಪೇನಿದೆ? ಅಲ್ಲ, ಶ್ರೀಮಂತರ ಮಕ್ಕಳು ಯಾರು ಸೇನೆಗೆ ಸೇರೋದಿಲ್ಲ, ದೇಶಭಕ್ತಿ ಇರೋದಿಲ್ಲ ಅಂತ ತಾವು ಹೇಳ್ತಾ ಇರೋದು? ಇಲ್ಲ, ದೇಶಭಕ್ತಿ ಇಲ್ಲ ಅಂತ ಯಾರು ಹೇಳಿಲ್ಲ. ಆದ್ರೆ ಇದೇ ರೀತಿ ನೋಡಿ, ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಅನ್ನ ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ತಾರೆ. ಬಡವ್ರ ಮಕ್ಕಳು ಸೈನಿಕರಾಗಿ ನೇಮಕಾತಿಯಾಗಿ ಹೋಗ್ತಾರೆ. ಅಲ್ಲ, ಸೇನೆಗೆ ಬೇರೆ ಯಾರು ಹೋಗೋದಿಲ್ವಾ ಅಂತ? ಬಡವ್ರ ಮಕ್ಕಳು ಹೋಗ್ತಾರೆ, ದೊಡ್ಡ ಶ್ರೀಮಂತರ ಮಕ್ಕಳು ಹೋಗೋದು. ಹೌದು, ಅದು ಸತ್ಯ ಇದೆ. ಯಾವ ಶ್ರೀಮಂತರ ಮಕ್ಕಳು ಸೈನಿಕರಾಗಿ ಹೋಗ್ಯಾರ? ದೇಶಭಕ್ತಿ ನಮಗಿಲ್ಲನ? ದೇಶಭಕ್ತಿ ನಮ್ಮಟ್ಟು ಬೇರೆ ಯಾರಿಗಿದೆ? ಅದ್ರ ಬಗ್ಗೆ ನಾನು ಹೇಳ್ತಕ್ಕಂಥದ್ದು, ಈಗ ಯಡಿಯೂರಪ್ಪನವ್ರು ಭಾಷೆ ಬಳಸಿದ್ರು, ಅವರೊಬ್ಬ ರಾಜ್ಯದ ಮುಖ್ಯಮಂತ್ರಿ ಆದಂತವ್ರು. ಆ ಭಾಷೆ ಬಗ್ಗೆ ನಾನಂತೂ ಇತ್ತಿತ್ತ ನೋಡ್ತಾ ಇದ್ದೇನೆ, ಬಹಳ ಅಗೌರವ ರೀತಿಯಲ್ಲಿ. ನಾವು ಕೂಡ ಶಾಸನಸಭೆಯಲ್ಲಿ ಒಳಗಡೆ ಹೋಗಿ ಬಂದಂತವ್ರು ಒಂದೇ ನಿಮಿಷ. ಈಗ ನಮ್ಮ ಜೊತೆಗೆ ಬಿಜೆಪಿ ಮುಖಂಡ ಗೋ ಮಧುಸೂದನ್ ಅವರು ಇದ್ದಾರೆ. ಗೋ ಮಧುಸೂದನ್ ಅವರೇ, ಗೋ ಮಧುಸೂದನ್ ಅವರೇ, ಇಲ್ಲಿ ಈಗ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಅವ್ರ ರಿಯಾಕ್ಷನ್ ನಾಯಕತ್ರ ಇಲ್ಲಿ ಏನಂತ ಹೇಳಿ ಏನ್ ಹೇಳೋದು ಪೂರ್ತಿ ಕೇಳೋದಿಲ್ಲ ನೀವು. ನೋಡಿ, ಕೋನ್ ರೆಡ್ಡಿ ಅವ್ರು ನಿಮ್ಮ ಹತ್ರ ಮಾತಾಡಕ್ಕೆ ತಯಾರಿಲ್ಲಲ್ಲ ಇಲ್ಲಿ. ಅವ್ರಿಗೂ ನಚಿಕೆ ಆಗಿದೆ. ಕೋನ್ ರೆಡ್ಡಿ ಅವ್ರಿಗೂ ಪಾಪ ಕರ್ಮ ಏನು ಮಾತಾಡಕ್ಕಾಗಲ್ಲ. ಅವ್ರ ನಾಯಕ ಸುಮ್ಮನೆ ಇದ್ದಾರೆ. ಏನ್ರಿ ನೀವು ಸೈನಿಕರಿಗೂ ನೀವು ಶ್ರೀಮಂತರು ಬಡವರು ಅಂತ ಹೇಳಿ ತಂದ್ಬಿಟ್ರೆ, ಬಡವರು ಮಾತ್ರನೇ ಸೈನ್ಯಕ್ಕೆ ಸೇರ್ಕೋತಾರೆ, ಅವ್ರು ಮಾತ್ರ ಸಾಯ್ತಾರೆ, ಶ್ರೀಮಂತರು ಯಾರು ಸೇರಲ್ಲ. ಅದೇ ಏನ್ರಿ ಬುದ್ಧಿ ಇದೆಯೇನ್ರಿ ಇವ್ರಿಗೆಲ್ಲ? ಇವ್ರಿಗೆ ಇವ್ರಿಗೆಲ್ಲ ದೇಶಭಕ್ತಿಯ ABCD ಪಾಠ ಹೇಳ್ಕೊಡ್ಬೇಕೇನ್ರಿ ನಾವು? ರಾಜ್ಯದ ಮುಖ್ಯಮಂತ್ರಿಯಾಗಿ ಏನ್ ಅನ್ಕೊಂಡಿದ್ದಾರೆ ಇವರು? ದೇಶದ ಸೈನಿಕರನ್ನ ಬಡವರು ಶ್ರೀಮಂತರು ಅಂತ ನೋಡುವಂತದ್ದಲ್ಲ, ಮುಂದುವರೆದವರು ಹಿಂದುಳಿದವರು ಅಂತ ನೋಡುವಂತದ್ದಲ್ಲ, ಜಾತಿಯಿಂದ ನೋಡುವಂತದ್ದಲ್ಲ, ಸಿಹಿ ಮಾಡಿರುವಂತವ್ರು, ಎಂಟೆಕ್ ಮಾಡಿರುವಂತವ್ರು, ತುಂಬಾ ದೊಡ್ಡದ್ದು ಓದಿರುವಂತವ್ರು ಸೇರ್ಕೊಳ್ತಾ ಇದ್ದಾರೆ. ದೇಶಭಕ್ತಿ ಅಂತ ಅನ್ನುವಂಥದ್ದು ಯಾರ ಸ್ವತ್ತು ಅಲ್ಲ, ಅದು ಬಡವರು ದೇಶಭಕ್ತಿ ಇದ್ದಾರೆ, ಶ್ರೀಮಂತರು ದೇಶಭಕ್ತಿ ಇದ್ದಾರೆ. ಈ ರೀತಿ ಮಾತಾಡಿದ್ರೆ ಏನಾಯ್ತು? ಮೆಂಟಲ್ ಆಸ್ಪತ್ರೆ ಸೇರಿಸಬೇಕು ಈ ವ್ಯಕ್ತಿನ ಕರ್ಕೊಂಡೋಗಿ. ಸೈನ್ಯದ ಬಗ್ಗೆ ಮಾತಾಡ್ಕೊಂಡ್ರೆ ಅಡ್ಮಿಟೆಡ್ ಟು ಮೆಂಟಲ್ ಹಾಸ್ಪಿಟಲ್ ಇನ್ ಬ್ಯಾಂಗ್ಳೂರ್. ಚುನಾವಣೆ ಸೋಲ್ಬಹುದು, ಗೆಲ್ಬಹುದು. ದೇಶದ ಸೈನ್ಯದ ಬಗ್ಗೆ ಈ ರೀತಿ ಮಾತಾಡ್ತಾರೆ.
ಎಸ್, ಇದು ಕೋನ್ ರೆಡ್ಡಿ ಮತ್ತು ಗೋ ಮಧುಸೂದನ್ ಅವರ ಒಂದು ಮಾತಿನ ಯುದ್ಧ. ಅಲ್ಲಿ ಕೋನ್ ರೆಡ್ಡಿ ಹೇಳ್ತಾ ಇರುವಂತದ್ದು ಕುಮಾರಸ್ವಾಮಿ ಆ ರೀತಿ ಹೇಳಿದ್ದಲ್ಲ, ಹೆಚ್ಚಿನವರು ಬಡವರೇ ಹೋಗ್ತಾರೆ ಸೇನೆಗೆ ಅಂತ ಹೇಳಿದಷ್ಟೇ ಅನ್ನುವಂಥ ಮಾತನ್ನ ಕೋನ್ ರೆಡ್ಡಿ ಹೇಳ್ತಾ ಇದ್ರೆ, ಗೋ ಮಧುಸೂದನ್ ಹೇಳ್ತಾ ಇದ್ದಾರೆ ಸೇನೆಗೆ ಹೋಗೋರಲ್ಲಿ ಬಡವರು ಶ್ರೀಮಂತರು ಮೇಲ್ವರ್ಗ ಕೆಳವರ್ಗ ಆ ಥರದ್ದಿಲ್ಲ, ಅವರೆಲ್ಲರೂ ಕೂಡ ನಮ್ಮ ದೇಶದ ಹೆಮ್ಮೆಯ ಯೋಧರು, ದೇಶ ಸೇವೆಗೆ ಹೋಗುವಂಥದ್ದು ಅಂತ ಮಧುಸೂದನ್ ಹೇಳ್ತಾ ಇದ್ದಾರೆ.